Hello friends, welcome to Abhi Clips YouTube ಚಾನಲ್. ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಡಾಗ್, ಶೀಪ್ಸ್ ಹಾಗೂ ಗೋಟ್ಸ್ಗಳ ಐಡೆಂಟಿಫಿಕೇಷನ್ ಸ್ಲೈಡ್ಸ್ಗಳು ಮಾಡಿದ್ದೆ. ಫ್ರೆಂಡ್ಸ್, ಈ ವಿಡಿಯೋಗಳಲ್ಲಿ ನಾನು ಅಂಜನಾ ಗ್ರಾಸ್ ಬಗ್ಗೆ ಹಾಗೂ ಸೀರಿಯಲ್ಸ್ಗಳ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಆ್ಯಂಡ್ ಮೊದಲನೇದಾಗಿ ಗ್ರಾಸಸ್ ನೋಡೋಣ. ಇದು ಅಂಜನಾ ಗ್ರಾಸ್. ಇದರ ಮೇಲೆ ಇದು ಒಂದು ಟೇಲ್ ಹಾಗೆ ಬಾಲದ ಹಾಗೆ ಕಾಣುತ್ತದೆ. ಆ್ಯಂಡ್ ದಿಸ್ ಈಸ್ ಅಂಜನಾ ಗ್ರಾಸ್. ಆ್ಯಂಡ್ ಗಿನ್ನಿ ಗ್ರಾಸ್, ಇದು ಹೈಟ್ ಇರುತ್ತೆ ಆ್ಯಂಡ್ ಮೇಲೆ ಹೂವಿನಂಕ್ಲೆ ಆಗಿರುತ್ತವೆ. ಆ್ಯಂಡ್ ನೆಕ್ಸ್ಟ್ ಇದು ಹೈಬ್ರಿಡ್ ನೇಪಿಯರ್. ಇದು ಬಹಳ ಹೈಟ್ ಇರುವುದಿಲ್ಲ, ಆದರೆ ಬಹಳ ಅಗಲ ಹೊಡೆಯುತ್ತದೆ. ಇದು ಲೆಮನ್ ಗ್ರಾಸ್. ಇದು ಹೈಟೇ ಆಗುವುದಿಲ್ಲ, ನೆಲದ ಮೇಲೆ ಇರುತ್ತದೆ. ಇದು ಬಹಳ ದಪ್ಪವಾಗಿ ಬೆಳೆಯುತ್ತದೆ. ಇದು ಮೇಜ್ ಅಂದರೆ ಮೆಕ್ಕೆ ತೆನೆ ಗಿಡ. ಇದು ಅಂತರೂ ಗೊತ್ತೇ ಇದೆ. ಇಲ್ಲಿ ಮೇಲೆ ಕಾಣುತ್ತದೆ ಅಲ್ಲ, ಇವಕ್ಕೆ ಟ್ಯಾಸಲ್ ಎಂದು ಕರೆಯುತ್ತಾರೆ. ಇವು ಹೀಗೆ ಇರುತ್ತವೆ. ಇವು ಟ್ಯಾಸಲ್. ಇದು ಮೇಲ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಇದು ಮೇನ್ ರೀಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಲುಸರ್ನ್, ಕುದುರೆ ಮೆಂತೆ. ಇದು ಗ್ರೀನ್ ಪೌಡರ್ ಕ್ರಾಪ್ ಆಗಿದೆ. ಇದು ಅನಿಮಲ್ಸ್ಗಳಿಗೆ ಯೂಸ್ ಮಾಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ರೋಡ್ಸ್ ಗ್ರಾಸ್. ಇದರ ಕೊನೆಗೆ ಹೀಗೆ ಇರುತ್ತವೆ. ಆ್ಯಂಡ್ ನೆಕ್ಸ್ಟ್ ಇದು ಸ್ಟೈಲೋಸ್ಯಾಂಥಸ್. ಈ ಗ್ರಾಸ್ಗೆ ಹೀಗೆ ಸ್ಟೆಮ್ ಇರುತ್ತವೆ, ಹಾಗೆ ಅಲ್ಲಿ ಎಲೆ ಇರುತ್ತವೆ. ಎಲೆಯ ಬಾಜು ಮುಳ್ಳುಗಳು ಇರುತ್ತವೆ. ಹೀಗೆ ಮುಳ್ಳು ಹೀಗೆ ಫುಲ್ ಹಿಂಗೆ ನೆಲದ ಮೇಲೆ ಹರ್ಬ್. ಇದೊಂದು ಹರ್ಬ್. ಆ್ಯಂಡ್ ಇದು ನೆಲದ ಮೇಲೆ ಬಹಳ ಗ್ರೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಪ್ಯಾರಾಗ್ರಾಸ್. ಇಲ್ಲಿಗೆ ಗ್ರಾಸಸ್ನ ಸ್ಲೈಡ್ಸ್ಗಳು ಮುಗಿದವು. ಆ್ಯಂಡ್ ನೆಕ್ಸ್ಟ್ ಈಗ ಸೀರಿಯಲ್ಸ್ನ ಟಾಪಿಕ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಈಗ ಸೀರಿಯಲ್ಸ್ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಯಾವ್ಯಾವ ಕ್ವಶನ್ಸ್ಗಳು ಐಡೆಂಟಿಫಿಕೇಷನ್ಗೆ ಇಂಪಾರ್ಟೆಂಟ್ ಇವೆ ಅವನ್ನು ನೋಡೋಣ. ಆ್ಯಂಡ್ ನೆಕ್ಸ್ಟ್ ಇದು ಬಾಜ್ರಾ. ಇದು ಸಜ್ಜೆ ಗಿಡ, ಕನ್ನಡದಲ್ಲಿ ಸಜ್ಜೆ ಎನ್ನುತ್ತಾರೆ. ಆ್ಯಂಡ್ ಇದು ರೊಟ್ಟಿ ಮಾಡಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ಈ ಮೇಲಿನ ಪೋರ್ಷನ್ ಐತಲ್ಲ, ಇದೇ ಸಜ್ಜೆ ತೆನೆ ಅಂದ್ರೆ ಬಾಜ್ರಾದ ತೆನೆ. ಇದು ಇಲ್ಲಿ ಬಹಳ ಕಾಳುಗಳು ಇರುತ್ತವೆ. ಆ್ಯಂಡ್ ಇದನ್ನೇ ರಾಶಿ ಮಾಡಿ ಸಜ್ಜೆಯನ್ನು ತೆಗೆಯುತ್ತಾರೆ. ಇದು ಫುಲ್ ದಟ್ಟವಾಗಿ ಉದ್ದವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಇದು ಬಾಜ್ರಾ ಅಂದರೆ ಸಜ್ಜೆ ಹಿಟ್ಟು. ಬಾಜ್ರಾ ಸೀಡ್ಸ್. ಈ ಬಾಜ್ರಾ ಸೀಡ್ಸ್ ನೀವು ಹೇಗೆ ಐಡೆಂಟಿಫಿಕೇಷನ್ ಮಾಡ್ಬೋದು ಅಂದರೆ, ಜೋಳದ ಕಾಳು ಇರುತ್ತವಲ್ಲ, ಹಾಗೆ ಜೋಳದ ಕಾಳಿನಂತೆ ಇರುತ್ತವೆ, ಆದರೆ ಕಲರ್ ಸ್ವಲ್ಪ ಬ್ರೌನ್, ಹಾಗೆ ಸಣ್ಣವಾಗಿರುತ್ತವೆ. ಹೀಗೆ ಸಣ್ಣವಾಗಿರುತ್ತವೆ. ಇದರ ಕೊನೆಗೆ ಒಂದು ಬ್ಲ್ಯಾಕ್ ಡಾಟ್ ಇರುತ್ತೆ. ಈ ಬ್ಲ್ಯಾಕ್ ಡಾಟ್ ಮುಖಾಂತರನೇ ನೀವು ಈ ಸಜ್ಜೆ ಸೀಡ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಬಹುದು. ಹೀಗೆ ಸಣ್ಣ ಇರುತ್ತವೆ, ಹಾಗೆ ಕೊನೆಗೆ ಒಂದು ಬ್ಲ್ಯಾಕ್ ಡಾಟ್ಗಳು ಇರುತ್ತದೆ. ಇದು ಬಾಜ್ರಾ ಸೀಡ್ಸ್. ಆ್ಯಂಡ್ ಇದು ಬಾರ್ಲಿ. ಇದು ಗೋಧಿಯ ಥರನೇ ಇರುತ್ತೆ, ಆದರೆ ಗೋಧಿ ಅಲ್ಲ, ಗಾತ್ರದಲ್ಲಿ ಸಣ್ಣವಾಗಿರುತ್ತದೆ. ಆ್ಯಂಡ್ ಇದು ಪಾಟ್ಸ್ ಕವರ್ ಆಗಿರುತ್ತದೆ ಪೂರ್ತಿ. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ಲಿಯೇ ಒಂದು ತೆನೆ. ಇವೆಲ್ಲ ಬಾರ್ಲಿಯ ಒಂದು ಕಾಳುಗಳು ಒಳಗೆ ಇರುವವು. ಪಾಟ್ಸಲ್ಲಿ ಒಳಗೆ ಬಾರ್ಲಿ ಇರುತ್ತದೆ. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ಲಿ. ನೋಡಿ ಫ್ರೆಂಡ್ಸ್, ಈ ಕಾಳುಗಳು ಸೇಮ್ ಗೋಧಿ ಹಾಗೆ ವೀಟ್ ಹಾಗೆ ಕಾಣುತ್ತವೆ, ಆದರೆ ಸ್ವಲ್ಪ ಸೈಜ್ನಲ್ಲಿ ಉದ್ದವಾಗಿರುತ್ತವೆ, ಹಾಗೆ ದಪ್ಪವಾಗಿರುವುದಿಲ್ಲ. ಇವು ಗೋಧಿ ಥರನೇ, ಆದರೆ ಗೋಧಿ ಅಲ್ಲ, ಉದ್ದವಾಗಿರುತ್ತವೆ, ಹಾಗೆ ದಪ್ಪವಾಗಿರುವುದಿಲ್ಲ. ಇದು ಬಾರ್ಲಿ. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ನ್ಯಾರ್ಡ್ ಮಿಲ್ಲೆಟ್. ಇದು ಮೇಜ್. ಇದು ಮೇಜ್ನ ಪ್ಲ್ಯಾಂಟ್. ಆ್ಯಂಡ್ ಇಲ್ಲಿ ಮೇಲೆ ಅದಾವಲ್ಲ, ಇದಕ್ಕೆ ಟ್ಯಾಸಲ್. ಹಾಗೆ ಇದು ಕಾರ್ನ್ ಕಾಬ್. ಇದು ಲೀವ್ಸ್.
ಮೇಜ್ ಪ್ಲ್ಯಾಂಟ್ ಬಂದು ಸ್ಟೆಮ್ ಸ್ವಲ್ಪ ದಪ್ಪವಾಗಿರುತ್ತದೆ, ಹಾಗೆ ಕೊನೆಗೆ ಈ ಟ್ಯಾಸಲ್ಸ್ಗಳು ಇರುತ್ತವೆ. ಇದರ ಮುಖಾಂತರ ನೀವು ಮೇಜನ್ನು ಕಂಡುಹಿಡಿಯಬಹುದು. ಇದರ ಸೈಜ್ ಸಣ್ಣದಿರುವಾಗ ಮೇಜ್ ಹಾಗೂ ಸೋರ್ಗಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮೇಜ್ ನೀವು ಈಸಿಲಿ ಐಡೆಂಟಿಫಿಕೇಶನ್ ಹೇಗೆ ಮಾಡಬಹುದು ಅಂದರೆ, ಕೆಳಗೆ ಸ್ವಲ್ಪ ಪಿಂಕ್ ಕಲರನ್ನು ಬಂದಿರುತ್ತೆ ಸಣ್ಣದಿರುವಾಗ, ಬಟ್ ಸೋರ್ಗಮ್ಗೆ ಸೇಮ್ ಕಲರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಮೇಜ್ ಇಂಟರ್ನೋಡ್. ಇಲ್ಲಿ ಎಲೆಯನ್ನು ಕೊಡುತ್ತದೆ ಸ್ಟೆಮ್ಗೆ, ಅದು ಇಂಟರ್ನೋಡ್ ಎನ್ನುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಮೇಜ್ ಟ್ಯಾಸಲ್. ಇಲ್ಲಿ ಐತೆ ನೋಡಿ ಫ್ರೆಂಡ್ಸ್, ಮೇಜ್ ಟ್ಯಾಸಲ್ನ ಪೂರ್ಣ ಕರೆಕ್ಟಾಗಿರುವಂಥ ಫೋಟೋ. ಇವು ಮೇಜ್ ಟ್ಯಾಸಲ್ಸ್. ಇಲ್ಲಿ ಆ್ಯಂಥರ್ಸ್ಗಳು ಇರುತ್ತವೆ. ಈ ಆ್ಯಂಥರ್ಸ್ಗಳೇ ಹೋಗಿ ಫರ್ಟಿಲೈಸ್ ಮಾಡುತ್ತವೆ. ಆ್ಯಂಡ್ ನೆಕ್ಸ್ಟ್ ಇದು ಮೇಜ್ ಕಾಬ್. ನೋಡಿರಬಹುದು ಫ್ರೆಂಡ್ಸ್, ಮೇಜ್ ಕಾಬ್ ಡಿಫ್ರೆಂಟ್ ಟೈಪ್ಸ್ ಇರುತ್ತವೆ, ಹಾಗೆ ಬೇರೆ ಬೇರೆ ತರಹದ ಮೇಜಸ್ನು ಸಿಗುತ್ತವೆ. ಇವು ಮೇಜ್ ಕಾಬ್. ಇದು ಮೇಜ್ ಫ್ಲೋರ್ ಅಂದರೆ ಮೆಕ್ಕೆಜೋಳದ ಹಿಟ್ಟು. ನೆಕ್ಸ್ಟ್ ಮೇಜ್ ಸಿಲ್ಕ್. ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಇದ್ದಂಗೆ, ಆ್ಯಂಡ್ ಇದು ಕೂದಲಿನ ಥರ ಹಿಂಗೆ ಎಳೆ ಎಳೆಯಲ್ಲಿ ಇರುತ್ತವೆ. ಆ್ಯಂಡ್ ಆ್ಯಂಥರ್ಸ್ ಬಂದು ಇದರ ಕೊನೆಗೆ ಬೈಂಡ್ ಆಗಾಗ ಅಲ್ಲಿ ಫರ್ಟಿಲೈಸೇಷನ್ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಇದು ಕಾರ್ನ್ ಕಾಬ್ ಮೇಲೆ, ಮೆಕ್ಕೆ ತೆನೆಯ ಮೇಲೆ ಈ ಸಿಲ್ಕನ್ನು ಇರುತ್ತದೆ. ಆ್ಯಂಡ್ ನೆಕ್ಸ್ಟ್ ಫಿಂಗರ್ ಮಿಲೆಟ್. ಇದು ರಾಗಿ. ಇದರ ಕಾಳುಗಳು, ಇದರ ಈ ತೆನೆ ಹೀಗೆ ಎಲ್ಲವೂ ಬಂದು ನಡುವೆ ಹಿಂಗೆ ಬಾಗಿದ ಹಾಗೆ ಕಾಣುತ್ತವೆ. ಇದು ಫಿಂಗರ್ ಮಿಲೆಟ್ ರಾಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಗೆ ಮುಂದೆ ಬಂದು ಬಾಗಿವೆ ಅಲ್ಲ, ಹಾಗೆ ಇಲ್ಲಿ ನಮಗೆ ರಾಗಿ ಸಿಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಇವು ಫಿಂಗರ್ ಮಿಲೆಟ್ನ ಕಾಳುಗಳು. ಇವು ಫಿಂಗರ್ ಮಿಲೆಟ್ನ ಕಾಳುಗಳು ಸಣ್ಣವಾಗಿರುತ್ತವೆ, ಆ್ಯಂಡ್ ಸ್ವಲ್ಪ ಶೇಪ್ ನಾರ್ಮಲ್ ಆಗಿ ಸ್ಪಿಯರ್ ಶೇಪ್ನಲ್ಲಿ ಇರುತ್ತವೆ. ಆ್ಯಂಡ್ ನೆಕ್ಸ್ಟ್ ಫಾಕ್ಸ್ಟೈಲ್ ಮಿಲೆಟ್. ಫಾಕ್ಸ್ಟೈಲ್ ಮಿಲೆಟ್ ಅಂದರೆ ನಾವು ಕನ್ನಡದಲ್ಲಿ ನವಣೆ. ಈ ನವಣೆಗಳು ಒಂದು ಕಾಳುಗಳು, ಮಿಲೆಟ್ಸ್. ಇದಕ್ಕೆ ಫಾಕ್ಸ್ಟೈಲ್ ಮಿಲೆಟ್ ಏಕೆ ಬಂದಿದೆ ಅಂದರೆ, ಇದರ ಈ ತೆನೆಯಲ್ಲ, ಈ ತೆನೆ ತೋಳದ ಬಾಲಿನಂತೆ ಬಾಗಿರುತ್ತದೆ, ಹಾಗಾಗಿ ಇದಕ್ಕೆ ಫಾಕ್ಸ್ಟೈಲ್ ಮಿಲೆಟ್ ಎಂದು ಕರೆಯುತ್ತಾರೆ. ಇಲ್ಲಿ ಎಲ್ಲ ನವಣೆಗಳ ಬೀಜವನ್ನು ಇರುತ್ತವೆ. ಆ್ಯಂಡ್ ನೆಕ್ಸ್ಟ್ ಇವು ನವಣೆ ಬೀಜಗಳು. ಲೈಟ್ ಗ್ರೀನ್ ಕಲರ್ ಇರುತ್ತವೆ, ಸಣ್ಣವಾಗಿರುತ್ತವೆ. ನೆಕ್ಸ್ಟ್ ಫಾಕ್ಸ್ಟೈಲ್ ಮಿಲೆಟ್ ನವಣೆಯ ಹಿಟ್ಟು. ಇದು ಜೋಳದ ಹಿಟ್ಟು. ಜೋಳದ ಹಿಟ್ಟು ಫುಲ್ ವೈಟಲ್ಲಿ ಇರುತ್ತೆ. ಆ್ಯಂಡ್ ಇದು ಲಿಟಲ್ ಮಿಲೆಟ್ ಅಂದರೆ ಸಾವೆ. ಇದರ ಕಾಳುಗಳು ಈ ಪಾಟ್ಸ್ನಲ್ಲಿ ಇರುತ್ತವೆ. ಇದು ಉದ್ದವಾಗಿರುತ್ತೆ, ಆ್ಯಂಡ್ ಇಲ್ಲಿ ಕಾಳುಗಳು ಇರುತ್ತವೆ. ನೆಕ್ಸ್ಟ್ ಓಟ್ಸ್ ಸೀಡ್ಸ್. ಇವನು ಓಟ್ಸ್ ಸೀಡ್ಸ್ಗಳು. ಇದು ಓಟ್ನ ಗಿಡ, ಆ್ಯಂಡ್ ಇವನು ಓಟ್ಸ್. ಪ್ಯಾಡಿ ಹಲ್ ಅಂದರೆ ಮಿಲ್ಲಿಂಗ್ ಪ್ರೊಸೀಜರ್ ಮಾಡಿದ ಬಳಿಕ ರೈಸ್ನಲ್ಲಿ ಈ ಹೊಟ್ಟು ಇರುತ್ತಲ್ಲ, ಇದಕ್ಕೆ ಪ್ಯಾಡಿ ಹಲ್ ಅನ್ನುತ್ತಾರೆ. ಇದು ರೈಸ್ ಕಾಳಿನ ಮೇಲಿನ ಒಂದು ಹೊಟ್ಟು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಪ್ಯಾಡಿ ಸೀಡ್ಸ್. ಈ ಪ್ಯಾಡಿ ಸೀಡ್ಸ್ನೇ ಮಿಲ್ಲಿಂಗ್ ಪ್ರೊಸೀಜರ್ನಲ್ಲಿ ಹಾಕಿ ರೈಸನ್ನು ಹೊರಗೆ ತೆಗೆಯುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರೋಸೋ ಮಿಲೆಟ್ ಅಂದರೆ ಬರಗು. ಪ್ರೋಸೋ ಮಿಲೆಟ್ ಒಂದು ದಪ್ಪ ಕಾಳು ಇವೆ, ಆ್ಯಂಡ್ ಇದರ ಶೇಪ್ ಎಲ್ಲವೂ ಸೇಮ್ ಶೇಪ್ನಲ್ಲಿ ಇರುತ್ತವೆ, ಆ್ಯಂಡ್ ಹೀಗೆ ಮಿಡಲ್ನಲ್ಲಿ ಬಲ್ಜ್ ಔಟ್ ಆಗಿರುತ್ತವೆ, ಆ್ಯಂಡ್ ಎಂಡಲ್ಲಿ ಫ್ಲ್ಯಾಟ್ ಆಗಿ ಕಾಣುತ್ತವೆ, ಆ್ಯಂಡ್ ಇವು ಶೈನಿಂಗ್ನಲ್ಲಿ ಕಾಣುತ್ತೆ. ನೆಕ್ಸ್ಟ್ ಪ್ರೋಸೋ ಮಿಲೆಟ್ ಕಾಳುಗಳು, ಇವು ವೈಟ್ ಕಲರ್ನಲ್ಲಿ ಇವೆ, ಆ್ಯಂಡ್ ಅದು ಇಲ್ಲಿ ಹಿಂದೆ ನೋಡಿದ್ದೇವಲ್ಲ, ಇದರ ಮೇಲೆ ಪಾಟ್ಸ್ ಇವೆ, ಸೀಡ್ಸ್ಗಳ ಮೇಲೆ ಪಾಟ್ಸ್ ಇವು ಸೀಡ್ಸ್ಗಳು. ಆ್ಯಂಡ್ ಪ್ರೋಸೋ ಮಿಲೆಟ್ ಬರಗು.
ಇದು ಪ್ಲ್ಯಾಂಟ್. ಇದು ರೈಸ್. ಇದು ಇಲ್ಲಿ ಬೇಕಲ್ಲ, ಇದರಲ್ಲಿ ರೈಸ್ ಸೀಡ್ಸ್ ಇವೆ. ಇದಕ್ಕೆ ಪ್ಯಾನಿಕಲ್ನು ಸಹ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. ಈ ಸೋರ್ಗಮ್ ಪ್ಲ್ಯಾಂಟ್. ಇಲ್ಲೇ ಐತಲ್ಲ ನೋಡು, ಇದು ಹೆಡ್. ಇಲ್ಲೇ ಸೋರ್ಗಮ್ ಜೋಳದ ಕಾಳುಗಳು ಇರುತ್ತವೆ. ಆ್ಯಂಡ್ ಫ್ಲ್ಯಾಗ್ ಲೀಫ್ ಅಂದರೆ ಮೊದಲನೇ ಲೀಫ್. ಇಲ್ಲಿ ಪ್ಯಾನಿಕಲ್ನ ಮೊದಲನೇ ಲೀಫ್, ಮೇಲಿನಿಂದ ಮೊದಲನೇ ಲೀಫ್ಗೆ ಫ್ಲ್ಯಾಗ್ ಲೀಫ್ ಅನ್ನು ಕರೆಯುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಸೋರ್ಗಮ್ನ ಹೆಡ್. ಇಲ್ಲೇ ಸೋರ್ಗಮ್ ಸೀಡ್ಸ್ಗಳು ಇರುತ್ತವೆ. ಈ ಸೋರ್ಗಮ್ ಪ್ಲ್ಯಾಂಟ್ನ ಹೆಡ್ ಆಗಿದೆ. ಆ್ಯಂಡ್ ಈ ಸೋರ್ಗಮ್ ಪ್ಲ್ಯಾಂಟ್ ಟ್ರಿಟಿಕಮ್ ಡಯಾಕಮ್ ಅಂದರೆ ಇದು ವೀಟ್ನ ಗಿಡ. ಆ್ಯಂಡ್ ವೀಟ್ನ ತೆನೆ. ಇದು ವೀಡ್ಸ್ಗಳು. ನೀವು ಆಗಲೇ ನೋಡಿದ್ದೀರಲ್ಲ ಫ್ರೆಂಡ್ಸ್, ಆ ಬಾರ್ಲಿ ಉದ್ದವಾಗಿರುತ್ತವೆ ಆ್ಯಂಡ್ ದಪ್ಪವಾಗಿರುವುದಿಲ್ಲ. ಬಟ್ ವೀಡ್ಸ್ಗಳು ಸ್ವಲ್ಪ ದಪ್ಪವಾಗಿರುತ್ತದೆ ಆ್ಯಂಡ್ ಉದ್ದವಾಗಿರುವುದಿಲ್ಲ. ನೆಕ್ಸ್ಟ್ ಇನ್ನು ಟ್ರಿಟಿಕಮ್ನ ಇನ್ನೊಂದು ತಳಿ. ಇದು ವೀಟ್ ಗೋಧಿ ಸೇಮ್. ಇಲ್ಲಿಗೆ ಸೀರಿಯಲ್ಸ್ನ ಎಲ್ಲ ಸ್ಲೈಡ್ಸ್ಗಳು ಮುಗಿದವು. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಟಾಪಿಕ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿಯೂ ಸಹ ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆ ಒಳ್ಳೆಯದಾಗಲಿ ಹಾಗೂ ಎಕ್ಸಾಮ್ಗೆ ಸುಲಭವಾಗಲಿ ಎಂದು ನಾನು ಒಂದು ಚಾನಲನ್ನು ತೆಗೆದಿದ್ದೇನೆ. ಆ್ಯಂಡ್ ಟೆಲಿಗ್ರಾಮ್ನಲ್ಲಿ ಆ ಚಾನಲ್ ಇದೆ. ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ಆ ಚಾನಲ್ಗೆ ಜಾಯ್ನ್ ಆಗುತ್ತೀರಿ ಅಂದರೆ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೇನೆ. ನೀವು ಜಾಯ್ನ್ ಆಗಬಹುದು. ಅಲ್ಲಿ PDF ಡಾಕ್ಯುಮೆಂಟ್ಸ್ ಹಾಗೆ ಏನಾದರೂ ವಿಷಯ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಗ್ಗೆ ಇದ್ದರೆ ನಾನು ಆ ಚಾನಲ್ನಲ್ಲಿ ಶೇರ್ ಮಾಡುತ್ತೇನೆ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.